ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ಮಶ್ರೂಮ್ ಸ್ಪೆಷಲ್ ಪ್ರತಿಭಾ. ಹೌದು ಆಶಾ, ಯಾಕಂದರೆ ಮಕ್ಕಳಿಗೆ ನ್ಯೂಟ್ರಿಷನು, ವಿಟ್ಯಾಮಿನು ಮತ್ತು ಅದರಲ್ಲಿ ವೆಜಿಟೇರಿಯನ್ ಇರೋರಿಗೆ ಬೇಕಾದಷ್ಟು ಕ್ಯಾಲ್ಸಿಯಮ್ಮು ಮತ್ತು ವಿಟ್ಯಾಮಿನ್ಸ್ ಬೇಕಾಗಿರೋದ್ರಿಂದ ಮತ್ತು ಹೈ ಇನ್ ಮಿನರಲ್ನು ಆಶಾ, ಇದ್ರಾಗ ವಾಟರ್ ಕನ್ಸಿಸ್ಟೆನ್ಸಿನೂ ಜಾಸ್ತಿ ಇರುತ್ತೆ. ಸೊ ಮಕ್ಕಳಿಗೆ ಮಶ್ರೂಮಿಂದ ನೀವು ಬೇರೆದು ಏನಾದರೂ ಮಾಡಿಕೊಟ್ರೆ ಅಷ್ಟು ಇಷ್ಟಪಡ್ತೀನಲ್ಲ. ಸೊ ಹಾಗಾಗಿ ಮಶ್ರೂಮಿಂದ ಬೇಗನೆ ಆಗೋವಂಥದ್ದು ಒಂದು ಮಶ್ರೂಮದು ಯುನೀಕ್ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ. ಇಲ್ಲಿ ಮಶ್ರೂಮನ್ನು ತೊಗೊಂಡಿರೋದಲ್ಲ ಆಶಾ, ಇದಕ್ಕೆ ನೀರು ಹಾಕಿ ನಾವು ನೀಟಾಗಿ ತೊಳ್ಕೊಬೇಕು. ಇದನ್ನು ತೊಳ್ಕೊಬೇಕಂದ್ರೆ ನೀರು ಹಾಕ್ಕೊಂಡು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ವಾಶ್ ಮಾಡಬೇಕು. ಅಂದರೆ ನೀಟಾಗಿ ಕ್ಲೀನ್ ಆಗುತ್ತೆ ಆಶಾ ಇದೆಲ್ಲ. ಸೊ ಇದನ್ನು ನೀರಲ್ಲಿ ಒಂದು 2 ನೀರಲ್ಲಿ ನಾವು ಇದನ್ನು ವಾಶ್ ಮಾಡ್ಕೊಂಡು ಬರಬೇಕು, ನೀಟಾಗಿ ಕೈ ಆಡಿಸಿ. ನೋಡಿ, ಇಲ್ಲೊಂದು ಕಾಟನ್ ಬಟ್ಟೆನ ಇಟ್ಕೊಂಡಿರೋದು, ತೊಳೆದಿರೋದು ಮಶ್ರೂಮನ್ನು ಈ ಬಟ್ಟೆ ಮೇಲ್ಗಡೆ ಹಾಕೊಂಡು ಆಶಾ ಒಂದು ಸರ್ತಿ ನಾವು ಇದನ್ನು ಒರೆಸ್ಕೊಳ್ಬೇಕು. ಯಾಕಂದರೆ ಜಾಸ್ತಿ ನೀರಿರುತ್ತಲ್ಲ. ಇಲ್ಲ ನಿಮ್ಗೆ ಟೈಮ್ ಇದೆ ಅಂದರೆ ಜಡಿಯಲ್ಲಿ ಅದೇ ಥರ ಒಂದು 5 ನಿಮಿಷ ಬಿಟ್ಬೋದು. ಹೌದು. ಸೊ ನೋಡಿ, ಈ ಥರ ಒರೆಸ್ಕೊಂಡಿರೋದು. ನೋಡಿ, ಒರೆಸ್ಕೊಂಡು ಎಲ್ಲದನ್ನು ಈ ಪ್ಲೇಟಕ್ಕೆ ಹಾಕೊಂಡಿರೋದು. ನೋಡಿ, ಇವಾಗ ಮಶ್ರೂಮನ್ನು ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು, ಬಟ್ ತುಂಬ ಸಣ್ಣ ಕಟ್ ಮಾಡ್ಕೋಬಾರ್ದು. 1ರಲ್ಲಿ 3 ಇದೇ ಥರ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಇದು ಕರಗುತ್ತೆ. ಇಲ್ಲ ತುಂಬ ಪುಟಾಣಿ ಅದು ಇದ್ದರೆ ಹಾಗೇ ಮಾಡ್ಕೋಬೋದು. ಇವಾಗ ದೊಡ್ಡದಿದೆ ಅಂದರೆ 1ರಲ್ಲಿ 2 ಕಟ್ ಮಾಡ್ಕೊಳ್ಬೇಕು. ಸೊ ಎಲ್ಲ ಮಶ್ರೂಮನ್ನು ನಾವು ಇದೇ ಥರ ಕಟ್ ಮಾಡ್ಕೊಂಡು ಬರೋಣ. ಸೊ ನೋಡಿ, ಮಶ್ರೂಮನ್ನು ಈ ಥರ ಕಟ್ ಮಾಡ್ಕೊಂಡು ಬಂದಿರೋದು ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ದೊಡ್ಡ ಸೈಜಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಸೊ ಇವಾಗ ಇದು ಕಟ್ ಮಾಡಿರೋದು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲೊಂದು ಪುಟಾಣಿನ ತೊಗೊಂಡಿರೋದು, ನೀವು ಬೇಕಂದರೆ ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲೊಂದು 3ರಿಂದ 4 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಈ ಹಸಿಮೆಣಸಿನ್ಕಾಯಿ ಖಾರ ಇಲ್ಲ, ಹಾಗಾಗಿ ನೋಡ್ಬಿಟ್ಟು ತೊಗೊಳ್ಳಿ. ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ, ಗ್ಯಾಸ್ಟ್ರಿಕ್ ಆದವರು ಸ್ಕಿಪ್ ಮಾಡ್ಕೋಬೋದು. ಅದ್ರ ಜೊತೆ ಒಂದು ಸ್ವಲ್ಪ ಶುಂಠಿನ ತೊಗೊಂಡಿರೋದು, ಸ್ವಲ್ಪ ಬೆಳ್ಳುಳ್ಳಿ. ಈ ಥರ ಫ್ರೆಶ್ ಆಗಿ ಕುಟ್ಟು ಹಾಕೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಇದನ್ನು ನಾವು ತುಂಬ ಫೈನಾಗಿ ಪೇಸ್ಟ್ ಏನು ಬೇಕಾಗಿಲ್ಲ, ತರಿಯಾಗಿ ಕುಟ್ಕೊಂಡು ಬರಬೇಕು. ನೋಡಿ, ಈ ಥರ ಜಚ್ಕೊಂಡು ಬರಬೇಕು. ಸೊ ನೋಡಿ, ಈ ಥರ ತರಿಯಾಗಿರಬೇಕು. ಬಟ್ ಇಷ್ಟೆಲ್ಲನೂ ನಮ್ಗೆ ಇವಾಗ ಯೂಸ್ ಮಾಡ್ಕೊಳ್ಳೋಂಗಿಲ್ಲ, ಇದ್ರದ್ದು ಹಾಫ್ ಯೂಸ್ ಮಾಡ್ಕೊಳ್ಳೋಣ ಆಶಾ. ಆಮೇಲೆ ಇನ್ನೊಂದು ಹಾಫ್ ಏನಿದೆ ಈ ಮಶ್ರೂಮ್ ಒಳಗಡೆ ನಾವು ಹಾಕೋಬೇಕು. ನೋಡಿ, ಇವಾಗ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ. ಉಪ್ಪನ್ನು ನೋಡಿಬಿಟ್ಟು ಮಶ್ರೂಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳೋಣ. ಹೌದು. ಇದಕ್ಕೇನೆ ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ. ಇದರಿಂದ ತುಂಬ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ, ಅದ್ರ ಜೊತೆ ಟೆಕ್ಸ್ಚರು ಕೂಡ ಬರುತ್ತೆ. ಇವಾಗ ಇಲ್ಲಿ ಮೊಸರನ್ನ ತಗೋಬೇಕಂದ್ರೆ ತುಂಬಾ ಗಟ್ಟಿ ಇರೋ ಮೊಸರನ್ನ ತಗೋಬೇಕು. ನೀರ್ ಇದೆ ಅಂದ್ರೆ ಒಂದ್ ಸ್ವಲ್ಪ ಜಡಿ ಮಾಡಿ ಬರೀ ಗಟ್ಟಿ ಮೊಸರನ್ನ ನಾವು ಹಾಕೋಬಹುದು. ಜಾಸ್ತಿ ಏನಿಲ್ಲ, ಒಂದು 3 ಸ್ಪೂನ್ ಅಷ್ಟು ಹಾಕೊಂಡಿದ್ರೆ ಸಾಕು. ನೋಡಿ, ಒಂದು ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಕೆಂಪು ಖಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಗರಂ ಮಸಾಲ. ಇವಾಗ ಈ ಮಶ್ರೂಮದ್ದು ಫ್ಲೇವರನ್ನು ಎನ್ಹಾನ್ಸ್ ಮಾಡೋಕ್ಕೆ ನೀವು ಯಾವತ್ತಾದರೆ ಈ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದ್ದೀರೋ ಇಲ್ಲೋ ಅಂತ ಕಮೆಂಟ್ ಮೂಲಕ ಹೇಳಿ. ಮಶ್ರೂಮಲ್ಲಿ ಒಂದು ಸ್ವಲ್ಪ ಚಾಟ್ ಮಸಾಲಾನ ನೀವು ಹಾಕಿಬಿಟ್ಟು ಇವತ್ತಿಂದ ಈ ರೆಸಿಪಿ ಮಾಡಿದರೆ ತುಂಬ ಸಖತ್ತಾಗಿರುತ್ತೆ. ಇವನ್ ನೀವು ಹೋಟೆಲಲ್ಲೆಲ್ಲ ತಿಂತೀರಾ ಅದೇ ಥರ ಫ್ಲೇವರ್ ನಿಮಗೆ ಬರುತ್ತೆ, ರುಚಿ ಕೂಡ ಬರುತ್ತೆ. ಚಾಟ್ ಮಸಾಲ ಮತ್ತು ಮಶ್ರೂಮದ ಕಾಂಬಿನೇಷನು ತುಂಬ ಸಖತ್ತಾಗಿರುತ್ತೆ. ಸೊ ಏನೇ ಫ್ಲೇವರ್ ನೀವು ಮಶ್ರೂಮಿಂದ ತಿಂತಾ ಇದ್ದರೆ ನಿಮಗೆ ಅದು ಒಂಥರ ಯುನೀಕಾಗಿ ಟೇಸ್ಟ್ ಕೊಡುತ್ತೆ, ಮತ್ತು ಹಾಗೇ ಇದು ಒಂದು ಟೇಸ್ಟ್ ಮೇಕರ್ ಆಗಿ ಕೆಲಸ ಮಾಡುತ್ತೆ. ಸೊ ಇವಾಗ ಪ್ರತಿಯೊಂದು ಮಶ್ರೂಮಕ್ಕೂ ನಾವು ಈ ಥರ ಕೋಟ್ ಮಾಡ್ಕೋಬೇಕು. ಸೊ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೋತೀವಿ ಅಷ್ಟೇ ಒಳ್ಳೆಯದು. ಇದೇನು ಜಾಸ್ತಿ ಹೊತ್ತು ನಾವು ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕಂತೇನಿಲ್ಲ, ಒಂದು 5 ನಿಮಿಷ ಇಟ್ಕೊಂಡ್ರೆ ಸಾಕು. ಸೊ ನೋಡಿ, ಈ ಥರ ನೀಟಾಗಿ ಕೋಟ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಹೌದು, ತುಂಬ ಸಖತ್ತಾಗಿ ಕಾಣ್ತಾ ಇದೆ. ಇದನ್ನೆಲ್ಲ ನೋಡಿಬಿಟ್ಟು ನೀವು ಬಿರಿಯಾನಿ ಮಾಡ್ತಾ ಇದ್ದೀರಾ, ಬಜ್ಜಿ ಮಾಡ್ತಾ ಇದ್ದೀರಾ ಅಂತ ಮಾತ್ರ ಅನ್ಕೋಬೇಡಿ. ಹೌದು, ತುಂಬ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ. ಈ ಥರ ಮಾಡಿ ನೋಡಿ, ಆಮೇಲೆ ಕಮೆಂಟ್ ಹಾಕೋರಂತೆ. ಸೊ ನೋಡಿ, ಇವಾಗ ಇದು ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗೈತಲ್ಲ ಆಶಾ. ಇದೇ ಥರ 1 ಸೆಕೆಂಡ್ ನಾವು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಒಂದು ಕಡೆಯನ್ನ ಇಟ್ಕೊಂಡಿರೋದು, ಇದ್ರ ಒಳಗಡೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ. ನೋಡಿ, ಅದ್ರ ಜೊತೆ ಒಂದು ಸ್ವಲ್ಪ ಬೆಣ್ಣೆ ಕೂಡ ಹಾಕೋತಾ ಇದ್ದೀನಿ. ತುಪ್ಪನೂ ಹಾಕೋಬೋದಾ? ತುಪ್ಪನೂ ಹಾಕೋಬೋದು, ಬಟ್ ಬೆಣ್ಣೆ ಹಾಕೋದ್ರಿಂದ ಬಟರ್ ಟೇಸ್ಟ್ ಬರುತ್ತೆ. ಇದೊಂದು ಸ್ವಲ್ಪ ಕರುಗಲಿ. ಫ್ಲೇಮನ್ನು ಮಾತ್ರ ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ನೋಡಿ, ಇದಕ್ಕೇ ಒಂದು ಸ್ವಲ್ಪ ದಾಲ್ಚಿನ್ನಿ ಮತ್ತು ಒಂದು 2ರಿಂದ 3 ಲವಂಗನ ಹಾಕೊಳ್ಳೋಣ. ಅದ್ರ ಜೊತೆ ಪಲಾವ್ ಎಲೆ. ಇದು ತುಂಬ ಬೇಗ ಫ್ರೈ ಆಗುತ್ತೆ. ಇವಾಗ ನೋಡಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥದ್ದು 1 ಈರುಳ್ಳಿನ ಹಾಕೊಳ್ಳೋಣ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು.
ಮತ್ತು ಇದು ಒಂದು ಸ್ವಲ್ಪ ಕೆಂಪದಾಗಿ ಆಗೋ ತನಕ ಹುರ್ಕೋಬೇಕು. ಸೊ ನೋಡಿ ಇದು ಒಂದು ಸ್ವಲ್ಪ ಕೆಂಪಾಗಿದೆ. ಇವಾಗ ಏನು ಮಾಡಬೇಕಂದ್ರೆ ಇದ್ರ ಒಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂತ ಒಂದು ಟೊಮ್ಯಾಟೋನ ಹಾಕ್ಕೊಳ್ಳೋಣ. ಓಕೆ, ಟೊಮ್ಯಾಟೊ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ನಾವು ಮಶ್ರೂಮ್ ಮ್ಯಾರಿನೇಟೆಡ್ನು ಉಪ್ಪು ಹಾಕ್ಕೊಂಡಿದ್ವಿ. ಇದು ಫುಲ್ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ, ಸಾಫ್ಟ್ ಆಗೋ ತನಕ ನಾವು ಹುರ್ಕೋಬೇಕು. ಓಕೆ. ಸೊ ಇದು ಹುರಿಯೋ ತನಕ ನಾವು ಪಕ್ಕಕ್ಕೆ ಮಶ್ರೂಮದ್ದು ಏನು ಮಾಡೋದು ಅಂತ ನೋಡೋಣ. ನೋಡಿ ಇಲ್ಲಿ ಇನ್ನೊಂದು ಪ್ಯಾನ್ ಇಟ್ಕೊಂಡಿರೋದು, ಇದ್ರ ಒಳಗಡೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ನೋಡಿ ಇವಾಗ ನಾವೇನು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಫ್ಲೇಮನ್ನು ಮೀಡಿಯಮ್ ಟು ಲೋ ಅಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಸಿಹಿದೋಗುತ್ತೆ. ನೀಟಾಗಿ ಇದನ್ನು ಕೈ ಆಡಿಸಿ ಹುರ್ಕೋಬೇಕು ಆಶಾ. ಯಾಕಂದರೆ ಕಡಲೆ ಹಿಟ್ಟದೆಲ್ಲ ಹಸಿ ವಾಸನೆ ಹೋಗ್ಬೇಕಲ್ಲ. ಹೌದು. ಸೊ ಹಾಗಾಗಿ ದಪ್ಪ ತಳ ಇರೋ ಪಾತ್ರೆನೇ ತೊಗೋಬೇಕು, ಇಲ್ಲಾಂದರೆ ಕೆಳಗಡೆ ಸಿಹಿದೋಗುತ್ತೆ. ಇನ್ನು ಯಾರು ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು, ನಮ್ಮ ಜೊತೆ ನೀವು ಕನೆಕ್ಟ್ ಆಗ್ತೀರಾ. ಏನೇ ಕ್ವೆರೀಸ್ ಆಗಲಿ, ಏನೇ ಡೌಟ್ಸ್ ಆಗಲಿ, ಅಥವಾ ಏನೇ ಒಂದು ಸಜೆಷನ್ನ ಅಥವಾ ಏನೇ ಒಂದು ಕುಕಿಂಗ್ ರಿಲೇಟೆಡ್ ಐಡಿಯಾಸನ್ನು ಶೇರ್ ಮಾಡಬೇಕಂದ್ರೂ ನೀವು ಅಲ್ಲಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಸೊ ಇವಾಗ ಆ ಗ್ರೂಪಲ್ಲಿ ಸುಮಾರು ಜನ ಇದ್ದಾರೆ, ತುಂಬ ಚೆನ್ನಾಗಿ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಇನ್ನೊಂದು ಅಂದರೆ ನಮ್ಮ ಚಾನಲ್ಗೂ ಗ್ರೋತ್ ಮಾಡೋಕ್ಕೆ ಅವ್ರು ತುಂಬ ಸಪೋರ್ಟು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ 1-2 ನಿಮಿಷ ಇದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಇಲ್ಲಿ ಮಶ್ರೂಮು ಕೂಡ ಇಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಹಸಿ ವಾಸನೆ ಹೋದಾಗ ಅದ್ರ ಮೇಲ್ಗಡೆ ಟೆಕ್ಸ್ಚರು, ಕಲರು ಎರಡೂ ಚೇಂಜ್ ಆಗಿದೆ. ಸ್ವಲ್ಪ ತಳ ಹತ್ತುತ್ತೆ, ಯಾಕಂದರೆ ಕಡಲೆ ಹಿಟ್ಟು ಇರೋದ್ರಿಂದ. ಸೊ ಇಲ್ಲಿ ಇವಾಗ ಮಶ್ರೂಮ್ ಫ್ರೈ ಆಗ್ತಾ ಇದೆ. ಅದ್ರ ಜೊತೆ ಈ ಎರಡೂ ಫ್ರೈ ಆಗೋ ತನಕ ನಾವು ಇನ್ನೊಂದು ಇಲ್ಲಿ ಗ್ರೇವಿ ಮಾಡ್ಕೋಬೇಕು. ಯಾವ ಥರ ಮಾಡೋದು ಅಂತ ನೋಡೋಣ. ಸೊ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದ್ರ ಒಳಗಡೆ 7-8 ಗೋಡಂಬಿನ ಹಾಕೊಂಡಿರೋದು. ಗೋಡಂಬಿ ಜೊತೆ ನೀವು ಬೇಕಂದರೆ ಬಾದಾಮು ಕೂಡ ಹಾಕೋಬೋದು. ಬಟ್ ಇದರಿಂದ ತುಂಬ ಒಳ್ಳೆ ಟೇಸ್ಟು ಮತ್ತು ಫ್ಲೇವರ್ ಬರುತ್ತೆ. ಅದ್ರ ಜೊತೆ ಕನ್ಸಿಸ್ಟೆನ್ಸಿ ಮತ್ತು ಟೆಕ್ಸ್ಚರ್ ಬರುತ್ತೆ. ಸೊ ಮೇನ್ ಇಂಗ್ರೀಡಿಯೆಂಟ್ಸ್ ಇದು, ಆದಷ್ಟು ಸ್ಕಿಪ್ ಮಾಡಬೇಡಿ. ಇದನ್ನು ಫಸ್ಟ್ ನಾವು ಪುಡಿ ಮಾಡ್ಕೊಂಡು ಬರೋಣಂತೆ. ನೋಡಿ ಈ ಥರ ಕಾಜುನ ಪುಡಿ ಮಾಡ್ಕೊಂಡಿರೋದು. ಇವಾಗ ಇನ್ನೊಂದು ಏನು ಮಾಡ್ಬೇಕಂದ್ರೆ ಇದ್ರ ಒಳಗಡೆ ಫ್ರೆಶ್ ಕ್ರೀಮ್ ಇದೆ ನನ್ನ ಮನೇಲಿ, ಕೆನೆ ತಕ್ಕೊಂಡು ಇಟ್ಕೊಂಡಿದ್ವಿ. ಸೊ ಫ್ರೆಶ್ ಕೆನೆನ ಹಾಕೊಳ್ಳೋಣ, 1-2 ಸ್ಪೂನ್ ಅಷ್ಟು. ತುಂಬ ಕ್ರೀಮಿ ಮತ್ತು ತುಂಬ ಒಳ್ಳೆ ಟೆಕ್ಸ್ಚರ್ ಬರುತ್ತೆ. ಸೊ ಇದನ್ನ ಇವಾಗ ನೀರು ಹಾಕದೆ ಇದೇ ಥರ ರುಬ್ಕೊಂಡು ಬರಬೇಕು. ಓಕೆ. ಸೊ ನೋಡಿ ಇದನ್ನ ಈ ಥರ ಆಗಿದೆಲ್ಲ ಆಶಾ. ಇವಾಗ ಇದ್ರ ಒಳಗಡೆ ಒಂದು ದನಿ ಹಾಲು ಹಾಕೋಬೇಕು, ಯಾಕಂದ್ರೆ ಮೊದಲು ನಾವು ಇದ್ರದ್ದು ಕ್ರೀಮ್ ಥರ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಹಿಂಗೆ ಮಾಡ್ಕೊಂಡಿರೋದು. ಇವಾಗ ಇದು ಒಂದ್ಸರ್ತಿ ನಾವು ರುಬ್ಬಿದ ನಂತರ ಇದ್ರೊಳಗಡೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ಹಾಕೊಳ್ಳೋಣ. ನೋಡಿ ಇದ್ರೊಳಗಡೆ ಒಂದು ಸ್ವಲ್ಪ ಹಾಲನ್ನು ಹಾಕೊಂಡಿರೋದು. ಹಾಕೊಂಡು ಒಂದೇ ಸರ್ತಿ ಮಿಕ್ಸ್ ಮಾಡಿದ್ರೆ ಸಾಕು. ಸೊ ನೋಡಿ ಈ ಥರ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಿರೋದು. ಇದನ್ನ ಪಕ್ಕಕ್ಕೆ ಇಡೋಣ. ಅಲ್ಲಿ ಆನಿಯನು ಫ್ರೈ ಆಗಿದೆ, ಮಶ್ರೂಮು ಫ್ರೈ ಆಗಿದೆ. ಓಕೆ, ನೆಕ್ಸ್ಟ್ ಏನು ಮಾಡೋದು ನೋಡೋಣ ಪ್ರತಿಭಾ. ಹೌದು. ಸೊ ನೋಡಿ ಇಲ್ಲಿ ಮಶ್ರೂಮ್ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈ ತರ ಗ್ರೇವಿ ಆಗಿದೆ ನೋಡೋಶ. ಹೌದು, ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಹಸಿ ವಾಸನೆ ಎಲ್ಲ ಹೋಗಿದೆ ಇದ್ರದ್ದು, ಕಡಲೆ ಹಿಟ್ಟಿಂದು. ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ತುಂಬಾ ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ. ಇವಾಗ ಫ್ಲೇಮ್ ಅನ್ನ ಇದ್ರದ್ದು ಆಫ್ ಮಾಡ್ಕೊಂಡು ಇದನ್ನ ಪಕ್ಕಕ್ಕೆ ಇಡೋಣ ಅಂತೆ. ನೋಡಿ ಇಲ್ಲಿ ಆನಿಯನ್ನು ಮತ್ತು ಟೊಮೆಟೊ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಎಲ್ಲಿ ಆನಿಯನ್ ಟೊಮೆಟೊ ಕಾಣ್ತಾನೆ ಇಲ್ಲ, ಆ ಥರ ಫ್ರೈ ಆಗಿದೆ. ಹೌದು. ಸೊ ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದ್ರೊಳಗಡೆ ಕೆಲವೊಂದೊಂದು ಮಸಾಲೆನ ಹಾಕೋಬೇಕು. ಯಾವ್ದು ಹಾಕೋದು ಅಂತ ನೋಡೋಣ. ಸೊ ನೋಡಿ ನಾವು ಕುಟ್ಕೊಂಡು ಇಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ. ಸ್ವಲ್ಪ ಉಪ್ಪು, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಕೆಂಪು ಖಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಗರಂ ಮಸಾಲ, ಇಷ್ಟನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ, ತಳ ಹೊತ್ತಬಾರ್ದು ಇದ್ರ ಗೊತ್ತ. ಓಕೆ. ಸೊ ಆ ಥರ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡಿರೋದು. ಸೊ ನೋಡಿ ಇವಾಗ ಇದು ಮಿಕ್ಸ್ ಆಯ್ತಲ್ಲ, ನಾವು ಮಾಡ್ಕೊಂಡು ಇಟ್ಕೊಂಡ್ರು ಅಂತ ಮಶ್ರೂಮನ್ನು ಹಾಕೊಳ್ಳೋಣ. ಓಕೆ. ಮತ್ತು ಇದೇ ಪ್ಯಾನಿಗೆ ಒಂದು ಸ್ವಲ್ಪ ನೀರನ್ನು ಹಾಕೋಬೇಕು. ಅದು ಕೆಳಗಡೆ ಅಂಟಿರುತ್ತಲ್ಲ, ನೀಟಾಗಿ ಬರುತ್ತೆ. ಹೌದು, ಗ್ರೇವಿ ಎಲ್ಲಿ ವೇಸ್ಟ್ ಆಗಲ್ಲ ಮಸಾಲೆ. ಸೊ ನೋಡಿ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಕಲರು, ಟೆಕ್ಸ್ಚರು ಮತ್ತು ಘಮ ತುಂಬ ಸಖತ್ತಾಗಿ ಬರ್ತಾ ಇದೆ. ಟೆಕ್ಸ್ಚರ್ ಅಂತೂ ನೋಡಬಾರ್ದು, ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಒಳ್ಳೆ ಟೆಕ್ಸ್ಚರ್ ಬಂದಿದೆ. ಇವಾಗ ಇದು ಒಂದು ಸರ್ತಿ ಮಿಕ್ಸ್ ಆಯ್ತಲ್ಲ, ಇವಾಗ ಇದನ್ನು ಮಿಕ್ಸ್ ಆದಾಗ ನಾವು ಏನು ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಕಾಜುದು, ಅದನ್ನು ಹಾಕೋಬೇಕು. ಗೋಡಂಬಿ ಮತ್ತು ಹಾಲಿನ ಕೆನೆ. ಹೌದು. ಓಕೆ. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಒಳ್ಳೆ ಟೆಕ್ಸ್ಚರ್ ಬರುತ್ತೆ, ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ನೀವು ಚಪಾತಿಗೆ, ಪುರಿಗೆ, ದೋಸೆಗೆ, ಅನ್ನಕ್ಕೆ
ಎಲ್ಲದಕ್ಕೂ ಆಗೋವಂಥ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಮಕ್ಕಳಿಗೂ ನೀವು ಲಂಚ್ ಬಾಕ್ಸಿಗೂ ಕೂಡ ಮಾಡಿಕೊಡ್ಬೋದು. ಸೊ ಇವಾಗ ಇದೆಲ್ಲ ಹಾಕಿದ ನಂತರ ಇದನ್ನು ಒಂದು ಕುದಿ ತಗೊಂಡು ಬರಬೇಕು ನಾವು. ಓಕೆ. ಸೊ ನೋಡಿ, ತಳ ಹಿಡಿದಂಗೆ ನಾವು ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಕೊಂಡಿರೋದು. ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕೊಳ್ಳೋಣ. ನೀವು ಬೇಕಂದರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು, ಬಟ್ ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೇಸ್ಟ್ ಮತ್ತೆ ಡಿಫರ್ ಆಗುತ್ತೆ. ಕಸೂರಿ ಮೇಥಿ ಹಾಕಿದರೆ ನಿಮಗೆ ಟೇಸ್ಟ್ ಬೇರೆ ಬರುತ್ತೆ. ಓಕೆ. ಸೊ ಹಾಗಾಗಿ ನಾನು ಇದಕ್ಕಂತೂ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇಲ್ಲ, ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಇದನ್ನು ಕುದ್ದಿದೆ, ಪರ್ಫೆಕ್ಟಾಗಿ ಆಗಿದೆ, ಪರ್ಫೆಕ್ಟ್ ಟೆಕ್ಸ್ಚರ್ ಇದೆ. ಸೊ ಇವಾಗ ಇದನ್ನು ಮಶ್ರೂಮನ್ನು ನಾವು ಎದ್ರ ಜೊತೆ ಸರ್ವ್ ಮಾಡೋದು ಅಂತ ನೋಡೋಣ. ಸೊ ನೋಡಿ, ನಮ್ಮದು ಬಿಸಿ ಬಿಸಿ ಮಶ್ರೂಮ್ ಪಲ್ಯ ರೆಡಿಯಾಗಿದೆ. ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಾಗಿದೆ. ಟೆಕ್ಸ್ಚರ್ ತುಂಬ ಸಖತ್ತಾಗಿದೆ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡಿ, ಟೆಕ್ಸ್ಚರು ಕೂಡ ನಾನು ತೋರಿಸ್ತಾ ಇದ್ದೀನಿ. ಎಷ್ಟು ಕ್ರೀಮಿ ಟೆಕ್ಸ್ಚರು ಮತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ. ಸೊ ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ ಮಶ್ರೂಮು ಮತ್ತು ಅದರ ಟೆಕ್ಸ್ಚರು ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡಿ, ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ತುಂಬ ಕರೆಕ್ಟಾಗಿ ಬಂದಿದೆ. ನೀರು ಆ ಥರ ಏನಾಗಿಲ್ಲ. ನೀವು ಹೋಟೆಲಲ್ಲೆಲ್ಲ ತಿಂತಿರಲ್ಲ ಅದಕ್ಕಿಂತನೂ ಸಖತ್ತಾಗಿ ಬಂದಿದೆ ಕನ್ಸಿಸ್ಟೆನ್ಸಿ. ಸೊ ಇವಾಗ ಈ ಮಶ್ರೂಮ್ ಜೊತೆ ನಾವು ನೋಡಿ ಅದ್ರ ಜೊತೆ ಬಿಸಿ ಬಿಸಿ ಚಪಾತಿ, ನೀವು ಬೇಕಂದರೆ ನಾನು ಕೂಡ ಮನೇಲಿ ಮಾಡ್ಕೋಬೋದು. ಜೋಳದ ರೊಟ್ಟಿ ಜೊತೆ ಕೂಡ ತುಂಬ ಸಖತ್ತಾಗಿರುತ್ತೆ. ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಟೊಮ್ಯಾಟೊ, ಈರುಳ್ಳಿ ತುಂಬ ಬೆಸ್ಟ್ ಕಾಂಬಿನೇಷನ್ ಇದೆ. ಮನೆಗೆ ಯಾರಾದರೆ ಗೆಸ್ಟ್ ಬಂದಾಗೂ ಕೂಡ ನೀವು ಮಾಡಿಕೊಡ್ಬೋದು. ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಲೆಮನನ್ನು ಹಿಂಡ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಸೊ ನೋಡಿ, ಇಲ್ಲಿ ನಮ್ಮದು ಹೆಲ್ದಿ ಮಶ್ರೂಮ್ ಥಾಲಿ ರೆಡಿಯಾಗಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ, ಮಕ್ಕಳ ಲಂಚ್ ಬಾಕ್ಸಿಗೆ ಯಾವಾಗ ಬೇಕು ಆವಾಗ ಮಾಡ್ಕೊಂಡು ತಿನ್ನೋವಂಥದ್ದು ತುಂಬ ಟೇಸ್ಟಿ ಮೌತ್ ವಾಟರಿಂಗ್ ರೆಸಿಪಿ ರೆಡಿಯಾಗಿದೆ. ಸೊ ಮಶ್ರೂಮ್ ಇದೊಂದು ಡಿಫ್ರೆಂಟ್ ರೆಸಿಪಿ, ಯಾರು ತಿಂದವ್ರು ಹೇಳೋದೇ ಇಲ್ಲ ಅದರಲ್ಲಿ ಮಶ್ರೂಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇವಾಗ ಈ ಸಾಫ್ಟ್ ಚಪಾತಿ ಜೊತೆ ಈ ಮಶ್ರೂಮ್ ಪಲ್ಯ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಆಶಾ ತಿಂದು ಹೇಳ್ತಾಳೆ. ಅದ್ರ ಜೊತೆ ಈರುಳ್ಳಿ ಮತ್ತು ಟೊಮ್ಯಾಟೊ ಬೆಸ್ಟ್ ಕಾಂಬಿನೇಷನ್ ತಿನ್ನೋಕ್ಕೆ. ಸೂಪರ್ ಆಗಿದೆ ಪ್ರತಿಭಾ. ಚೆನ್ನಾಗೈತಾ? ಈ ಮದುವೆ ಮನೆಗಳಲ್ಲಿ ಹೋಟೆಲಲ್ಲಿ ಇರುತ್ತೆ ನೋಡು, ಅದಕ್ಕಿಂತನೂ ಸಕ್ಕತ್ತಾಗಿದೆ. ಓಕೆ ಆಶಾ, ಇಷ್ಟ ಆಯ್ತಾ ನಿನಗೆ? ತುಂಬ ಇಷ್ಟ ಆಯಿತು. ನೀನು ಈ ಥರ ಕರಿ ತಿಂದಿದ್ದ ಆಶಾ? ಇಲ್ಲ ಪ್ರತಿಭಾ. ಓಕೆ. ಸೊ ಮಶ್ರೂಮದು ಈ ಡಿಫ್ರೆಂಟ್ ರೆಸಿಪಿ, ಯುನೀಕ್ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತಾನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು.